ಮೇಡಮ್ ಅವರೇ, ನಿಮ್ಮ ತಂಗಿ ಬರ್ತಿದ್ದಾರೆ ಅನ್ನೋ ವಿಷಯ ಕೇಳಿ ನಿಮ್ಮ ಮುಗ್ದಲ್ಲಿ ಅದೇನು ಕಳೆ ಬಂದಿದೆ ನೋಡಿ. ನೀವು ಹೆಜ್ಜೆ ಹಾಕ್ತಿದ್ರೆ ನವಿಲು ನಾಟ್ಯ ಮಾಡ್ತಿರೋ ರೀತಿ ಅದೇ. ಮೊದಲೇ ನೀವು ನನ್ನ ಕೈಗೆ ಸಿಕ್ಕಿಲ್ಲ, ಮುಂದೆ ಕೇಳಿದ್ರೆ ಸತಾಯಿಸ್ತಾ ಇದ್ದೀರಾ. ಯಾವುದೋ ಜಮಾನದಲ್ಲಿ ಕೊಟ್ಟಿದ್ದು. ನಿಮ್ಮ ತಂಗಿ ಬಂದ್ಬಿಟ್ರೆ ನೀವು ನನ್ನ ಕೈಗೆ ಸಿಕ್ಕಂಗೆ. ಮತ್ತೆ ಇಲ್ಲ ಅಂತ ಇದ್ದವಳು ಈಗ ಬರ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಖುಷಿ ಆಗಲ್ವಾ ಸಿದ್ದು ಅವರೇ? ಅವಳನ್ನ ಕೇಳೋಕ್ಕೆ 1000 ಪ್ರಶ್ನೆಗಳಿವೆ. ಓಹೋ, ಹಾಗಾದರೆ ಅವ್ರು ಬರ್ತಿದ್ದಾಗೆ ಪ್ರಶ್ನಾವಳಿ ಕಾರ್ಯಕ್ರಮನೇ ಶುರು ಮಾಡಿಬಿಡ್ತೀರಾ ಅನ್ನಿ? ಅದು ಪ್ರಶ್ನಾವಳಿ ಅಲ್ಲ ಸಿದ್ದು ಅವರೇ, ಅಕ್ಕ ತಂಗಿಯರ ಭಾವನೆಗಳ ಮಾತು. ಅವಳು ಮದುವೆ ಆಗಿ ಜಯಂತ್ ಅವ್ರ ಮನೆಗೆ ಹೋಗಾದ್ಮೇಲೆ ದಿನಕ್ಕೂ ಒಂದ್ಸಲ ನಾನು ಅವಳಿಗೆ ಫೋನ್ ಮಾಡ್ತಿದ್ದೆ. ಇಲ್ಲ ಅಂದರೆ ಏನೋ ಕಳ್ಕೊಂಡ ಹಾಗೆ ಅನ್ನಿಸ್ತಿತ್ತು. ಅವಳು ಅಷ್ಟೇ, ದಿನಕ್ಕೊಂದ್ಸಲ ನನಗೆ ಫೋನ್ ಮಾಡಿ ಅಕ್ಕ ಹೇಗಿದೆಯಾ, ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಿದ್ಲು. ಅವಳು ಒಂದು ರೀತಿಯಲ್ಲಿ ನನಗೆ ಧೈರ್ಯಲಕ್ಷ್ಮಿ ಇದ್ದಂಗೆ. ಹಾಗೆ ನನ್ನ ಜೀವನದಲ್ಲಿ ಎಷ್ಟೇ ಹೋರಾಡಿದ್ರೂ ಅವಳೇ ನನಗೆ ಸ್ಫೂರ್ತಿ. ಅವಳು ನನ್ನ ಜೀವ ಆದರೆ ನೀವು ನನ್ನ ಜೀವನ. ಅವಳು ನನ್ನ ಮನಸ್ಸಲ್ಲಿದ್ದರೆ ನೀವು ನನ್ನ ಹೃದಯದಲ್ಲಿದ್ದೀರಾ. ಅವಳು ಬಂದಿದ್ದ ತಕ್ಷಣ ಅವಳು ನಿಮ್ಮ ಜಾಗನ ಕಿತ್ಕೊಂಡ್ಬಿಡ್ತಾಳೆ ಅಂತ ಅನ್ಕೋಬೇಡಿ. ನನಗದು ಗೊತ್ತು ಮೇಡಮ್ ಅವರೇ. ಆದರೂ ನೀವು ಅವ್ರನ್ನ ನೋಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಿಮ್ಮ ಕಣ್ಣಿಗೆ ನಾವು ಯಾರೂ ಕಾಣಿಸೋದಿಲ್ವಲ್ಲ, ಅದ್ರ ಬಗ್ಗೆ ಹೇಳಿದೆ. ಹಾಗಂತ ನೀವು ಅವ್ರ ಹತ್ರ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಇಷ್ಟು ದಿವಸದ ಮಾತುಗಳನ್ನೆಲ್ಲ ಆಡೋವರೆಗೂ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಿದ್ದೀನಿ. ನಿಮ್ಮಿಬ್ಬರ ನಡುವೆ ಎಂಥ ಬಾಂಧವ್ಯ ಇತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು ಮೇಡಮ್ ಅವರೇ. ಈಗ ನೀವು ಖುಷಿಯಾಗಿದ್ದೀರಲ್ಲ, ನೀವು ಯಾವಾಗಲೂ ಹೀಗೆ ಇರಬೇಕು, ಅದನ್ನೇ ನಾನು ಬಯಸೋದು. ಅದಕ್ಕೋಸ್ಕರ ಈ ಸಿದ್ದೇಗೌಡ ಏನು ಬೇಕಾದ್ರೂ ಮಾಡ್ತಾನೆ. ಏನು ಬೇಕಾದರೂ ಮಾಡ್ತೀರಾ? ಹೌದು, ಹೇಳಿ ಏನು ಮಾಡಬೇಕು ಅಂತ. ಅತ್ತೆ ಮಾವನ ಮದುವೆ ಆದಮೇಲೆ ಇದೇ ದೇವಸ್ಥಾನದಲ್ಲಿ ನಾವಿಬ್ಬರು ಇನ್ನೊಂದ್ಸಲ ಮದುವೆ ಆಗೋಣ. ಆಸೆ ನೋಡಿ. ಯಾಕೆ, ನಿಮ್ಗೆ ಆಸೆ ಇಲ್ವಾ? ಇಲ್ಲಪ್ಪ. ನೀವು ನಾಚ್ಕೋತಿರೋದು ನೋಡ್ತಿದ್ರೇನೆ ಗೊತ್ತಾಗ್ತಿದೆ ನಿಮಗೂ ಆಸೆ ಇದೆ ಅಂತ. ಹೇಳಿ, ನಾನೀಗ ಏನು ಮಾಡಬೇಕು? ನೀವೇನು ಮಾಡಬೇಡಿ, ನೀವು ಹೀಗೆ ಮಾತಾಡ್ತೀರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಮಾತಾಡ್ಬೇಕಾಗಿರೋದು ನಾನಲ್ಲ, ನೀವು ಮಾತಾಡ್ತಿದ್ರೆ ಕೋಗಿಲೆ ಹಾಡ್ದಾಗಿರುತ್ತೆ, ನನ್ನ ಕಿವಿಗಳಿಗೆ ಇಂಪಾಗಿರುತ್ತೆ. ಇನ್ನು ನನ್ನ ಬಗ್ಗೆ ಏನಾದರೂ ಹೇಳ್ತಿದ್ರೆ ಹೇಳಿ. ಸಿದ್ದು ಅವರೇ, ನಿಮ್ಮ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕಾಗತ್ತಾ? ನೀವು ನನ್ನ ಮನಸ್ಸಲ್ಲಿ ಜಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಅಲ್ಲಿ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋದೇ ನನ್ನ ಕೆಲಸ. ಎಷ್ಟು ಮುದ್ದಾಗಿ ಹೇಳ್ತಿದ್ದೀರಾ, ಇನ್ನೂ ಹೇಳಿ ಮೇಡಮ್ ಅವರೇ. ನಾವು ಹೀಗೆ ಮಾತಾಡ್ಕೊಂಡು ನಿಂತ್ಬಿಟ್ರೆ ಶಾಸ್ತ್ರಿಗಳು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಈಗ ಮನೆಯಲ್ಲಿ ಮಾತಾಡ್ಕೊಳ್ಳೋಣ, ಬಂದಿದ್ದ ಕೆಲಸ ಮುಗಿಸೋಣ. ಬನ್ನಿ ಬನ್ನಿ ಹೋಗೋಣ. ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅನಿಸ್ತಿದೆ. ಚಿಕ್ಕ ವಯಸ್ಸಿಗೆ ಮಗಳನ್ನ ಕಳ್ಕೊಂಡ ದುಃಖ ನಿರಂತರವಾಗಿರುತ್ತೆ ಅನ್ಕೊಂಡೆ. ಆದ್ರೆ ಇವತ್ತು ಅವಳು ಬರ್ತಿದ್ದಾಳೆ, ಬರ್ತಾಳೆ ಅನ್ನೋದನ್ನ ಕೇಳಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೀನ್ ಮಾಡಿದ ಪ್ರಾರ್ಥನೆ, ಪೂಜೆ ಫಲ ಲಕ್ಷ್ಮಿ. ಅದೇನೋ ನನಗೆ ಗೊತ್ತಿಲ್ಲ ರೀ. ಆದ್ರೆ ನಮ್ಮಿಬ್ರು ದುಃಖ ಆ ಭಗವಂತನಿಗೆ ಮುಟ್ಟಿಸು ಅಂತ ಕಾಣುತ್ತೆ. ಅದಕ್ಕೆ ನಮ್ಮ ಮಗಳನ್ನ ವಾಪಸ್ ಕೊಡ್ತಿದ್ದಾನೆ. ಅವನು ಒಂದ್ಸಲ ಕೊಡಬೇಕು ಅಂತ ಅನ್ಸಿದ್ರೆ ನೀನು ಬೇಡ ಬೇಡ ಅಂದ್ರೂ ಬಿಡಲ್ಲ, ಕೊಟ್ಟೆ ಕೊಡ್ತಾನೆ. ಹಾಗೆ ಕಿತ್ಕೋಬೇಕು ಅಂತ ಅವ್ನು ಅನ್ನಿಸ್ಬಿಟ್ರೆ ನಾವೆಷ್ಟು ಪ್ರಯತ್ನ ಮಾಡಿದ್ರು ಅದು ನಮ್ಮ ಕೈಗೆ ದಕ್ಕಲ್ಲ. ಕಳೆದೇ ಹೋದ್ಲು ಅಂತ ಅನ್ಕೊಂಡಿದ್ದು ಮಗಳನ್ನ ಮತ್ತೆ ಅವನು ನಮ್ಮ ಮಡಲು ಸೇರಿಸ್ತಾ ಇದ್ದಾನಲ್ಲ, ಇದರಿಂದನೇ ಗೊತ್ತಾಗತ್ತೆ ಲಕ್ಷ್ಮಿ, ಆ ಭಗವಂತ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ನಿಜ ರೀ. ಇವತ್ತು ತಂದೆ ಮಗಳನ್ನ ಒಂದು ಮಾಡ್ದ, ತವ್ರ ಪ್ರೀತಿನ ವಾಪಸ್ ಕೊಟ್ಟ. ಈಗ ನನ್ನ ಮಗಳೂ ಬಂದ್ಬಿಟ್ರೆ ಒಂದೇ ದಿವಸ ಇಷ್ಟು ಸಂತೋಷನ ಕೊಟ್ಬಿಡ್ತಿದ್ದಾನಲ್ವಾ. ಇದೆಲ್ಲ ಕನಸೋ ನನ್ಸೋ ಒಂದು ಅರ್ಥ ಆಗ್ತಾ ಇಲ್ಲ. ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ. ಅಪ್ಪ ಮಗಳು ಇಬ್ರು ಸಿಕ್ಕಿದ್ರು ಅನ್ನೋ ಖುಷಿಲಿ ದೇವರಿಗೆ ಧನ್ಯವಾದ ಹೇಳೋದಕ್ಕೆ ಬಂದ್ರ? ಹೌದು ವೀಣಾ, ನನ್ನ ಜೀವನದಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಅವನೇ ಕಾರಣ. ಅವನ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ. ಅದು ಸರಿ ಅತ್ತೆ, ಆದರೆ ಜಯಂತ್ ಅವ್ರ ಜೊತೆ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಬಿದ್ದ ಜಾನು ನಿಮ್ಮ ಅಣ್ಣನಿಗೆ ಹೇಗೆ ಸಿಕ್ಕಿದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ.
ನನಗೊಂದು ತವ್ರ ಮನೆ ಇದೆ, ಅಪ್ಪ ಅಣ್ಣ ಇದ್ದಾರೆ ಅಂತ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಆದರೆ ನಮ್ಮ ಜಾನು ಯಾಕೆ ಅಲ್ಲಿ ಹೋದ್ಲು ಅಂತ ನನಗೂ ಅರ್ಥ ಆಗ್ತಿಲ್ಲ. ಇದನ್ನೇ ವಿಧಿ ಅನ್ನೋದು ಲಕ್ಷ್ಮಿ. ಅನ್ನದ ಋಣ ಯಾರ ಮನೇಲಿರುತ್ತೋ ಭಗವಂತನೇ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನೋಡು, ಈಗ ಅವಳು ಹೇಗೆ ಬಂದು ಯಾರು ತಲುಪಿಸಿದ್ರು ಅನ್ನೋದಕ್ಕಿಂತ ನಮ್ಮ ಮಗಳು ನಮ್ಮ ಮಡಲ್ ಸೇರ್ತಾ ಇದ್ದಾಳೆ ಅನ್ನೋದಷ್ಟೇ ಮುಖ್ಯ. ಒಟ್ಟಿನಲ್ಲಿ ನೀನು ನಿನ್ನ ತವ್ರ ಮನೆಯವ್ರು ಸೇರೋದಕ್ಕೆ ನನ್ನ ಮಗಳೇ ಕಾರಣ ಆದ್ಲು ನೋಡು. ಹೌದು, ಈ ಎಲ್ಲ ಖುಷಿಗೂ ಜಾನುನೇ ಕಾರಣ. ಒಂದು ಕಡೆ ನಿಮ್ಮ ಹುಟ್ಟಿದಬ್ಬ, ಮತ್ತೊಂದು ಕಡೆ ಅತ್ತೆ ತಂದೆ ಸರಿ ಹೋಗಿ ಮತ್ತೆ ಅವರೆಲ್ಲ ಮಾತಾಡೋ ಹಾಗಾಯಿತು. ಇಷ್ಟ್ರ ಮೇಲೆ ನಮ್ಮ ಜಾನು ಬದುಕಿ ಬರ್ತಿದ್ದಾಳೆ ಅನ್ನೋದೊಂದು ಸಂತೋಷ. ಇಷ್ಟೆಲ್ಲ ಸಂತೋಷನ ನಮ್ಗೆ ಕೊಟ್ಟು ದೇವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ರೀ, ಹೇಗೋ ಅವಳು ದೇವಸ್ಥಾನಕ್ಕೆ ಬರ್ತಿದ್ದಾಳೆ. ಅವಳು ಬಂದ ತಕ್ಷಣ ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ, ಇನ್ನು ಮುಂದೆ ಭಗವಂತ ನಮ್ಮ ಮಗುಗೆ ಯಾವ ಕಷ್ಟನೂ ಕೊಡಬೇಡ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಖಂಡಿತ ಲಕ್ಷ್ಮಿ, ನೀನು ಆಸೆಪಟ್ಟಾಗೆ ಮಾಡೋಣ. ನೋಡು, ಕೋಪದಲ್ಲಿ ಭಗವಂತನ ಬೈತೀವಿ, ನೀನು ಇಲ್ಲ ಅಂತೀವಿ, ಆದರೆ ಮೌನವಾಗಿದ್ಕೊಂಡು ಹಿಂಗೊಂದೊಂದು ಘಟನೆ ಮೂಲಕ ನಾನು ಇದ್ದೀನಿ ಅಂತ ಹೆಂಗೆ ತೋರಿಸ್ತಾನೆ ನೋಡು. ಏನಮ್ಮ ಇವನು ಇಷ್ಟೊತ್ತಾದರೂ ಬರಲಿಲ್ಲ? ಯಾವುದಕ್ಕೂ ಒಂದ್ಸತಿ ಫೋನ್ ಮಾಡಮ್ಮ ಅವನಿಗೆ. ತಾತ, ಅವನಿಗೆ ಪದೇ ಪದೇ ಫೋನ್ ಮಾಡಿದ್ರೆ ಗುರ್ರ ಅಂತಾನೆ. ನೋಡಿ, ಅವ್ನು ಬರ್ತೀನಿ ಅಂತ ಹೇಳಿದಾನಲ್ವಾ, ಬರ್ತಾನೆ ಬಿಡಿ. ಯಾಕೆ ತಾತ, ಅವರಿಗೆ ಮಗಳನ್ನ ತೋರಿಸ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕೋಸ್ಕರನ ಇಲ್ಲ ತಂದೆಗೆ ಮಗಳು ಸಿಗ್ದಂಗೆ ಅಮ್ಮನಿಗೆ ಮಗಳನ್ನ ಬೇಗ ತೋರಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿನ? ಎರಡೂ ಇದೆ ಕಣಮ್ಮ. ನಾನಿದ್ದಾಗೆ ಇದನ್ನೆಲ್ಲ ನೋಡ್ಕೊಂಬೋಣ ಸಂತೋಷವಾಗಿ ಅಂದ್ಕೊಂಡಿದ್ದೀನಿ. ಆಮೇಲೆ ನೋಡೋದಕ್ಕೆ ನಾನಿಲ್ಲ ಅಂದರೆ ಯಾಕೆ ತಾತ ಈ ಥರ ಎಲ್ಲ ಮಾತಾಡ್ತೀರಾ? ನೀವು ಇನ್ನೂ 100 ವರ್ಷ ಹೀಗೆ ಹುಲಿ ಥರ ಬದುಕ್ತೀರಾ. ಬಿಸಿ 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 ಟೀ ಕುಡಿ, ಟೀ ಕುಡಿ. ಈ ಬಿಸಿಲಲ್ಲಿ ಯಾರಪ್ಪ ಟೀ ಕುಡಿತಾರೆ? ಅಲ್ಲ ತಾತ, ನೀನು ಈ ಟೀ ಜನ್ಸಿ, ಏನೋ ನಿನ್ ಬುದ್ಧಿನೇ ಇಲ್ವಲ್ಲ? ಈ ಬಿಸಿಲಲ್ಲಿ ಯಾರಾದ್ರೂ ಟೀ ಕುಡಿತಾರ? ನಮ್ಮ ತಾತ ಹಳ್ಳಿನಲ್ಲಿ ಬೆಳೆದವ್ರು, ಅವ್ರು ಏನಿದ್ರು ಎಳ್ನೀರೇ ಕುಡಿಯೋದು. ಇದು ಕಾಮಧೇನು ಆದ್ರೆ ಅವರು ನಮ್ಮ ಪಾಲಿನ ಕಲ್ಪವೃಕ್ಷ. ಮೊಮ್ಮಕ್ಕಳಾಗಿ ನಿಮ್ಮನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವ ತಾತ? ತಾತ ತಗೊಳ್ಳಿ, ಎಳ್ನೀರು ಕುಡಿ. ನನಗೇನು ಬೇಡಪ್ಪ, ನಿಮಗೂ ಪ್ರೀತಿನೇ ಸಾಕು. ಬೇಡ ಅಂತ ಬೇಡ. ಏನೋ ನೀನ ಅವ್ರಿಗೋಸ್ಕರ ಮಂಡ್ಯದಿಂದ ಎಳ್ನೀರು ತರಿಸಿರೋದಿದ್ದು. ನೀವು ತಗೊಂಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ತಾತ. ನೀವು ತಗೊಳ್ಳೇಬೇಕು ಪ್ಲೀಸ್. ನಮ್ಮಲ್ಲಿ ಇಷ್ಟು ಪ್ರೀತಿ ಇಲ್ವಾ ನಿಮ್ಗೆ? ತಗೊಳ್ಳಿ ತಗೊಳ್ಳಿ, ಕುಡೀರಿ.